ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತೇಳಿ ಅಂದ್ಕೊಂಡೇನಿ. ವೆಲ್ಕಮ್ ಟು ಮೈ ಚಾನಲ್ ಅಶ್ವಿನೀಸ್ ಲೈಫ್. ಬೇಸನ್ ಚೀಲ ಮಾಡಿದ್ದೆ ಮಾರ್ನಿಂಗ್. ಅದೊಂದು ಸ್ವಲ್ಪ ಗ್ಲಿಮ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನೋಡ್ರಿ. ಹಂಗೆ ರೆಸಿಪಿ ಹೇಳೋದಾತಂದ್ರೆ, ಇದಕ್ಕೆ ಬೇಸನ್ ಹಿಟ್ಟನ್ನ ಒಂದು ಸ್ವಲ್ಪ ಹೊತ್ತು ನೀರೊಳಗೆ ಹಾಕಿ ನೆನೆಯಾಕೆ ಇಡೋದು. ಕನ್ಸಿಸ್ಟೆನ್ಸಿ ಮತ್ತು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕದು ನಿಮ್ಮ ಮೇಲೆ ಡಿಪೆಂಡ್ ನೋಡಿ ಹಾಕ್ರಿ. ಅದ್ರ ಜೊತೆ ವೆಜಿಟೇಬಲ್ಸ್ ಯಾವ ನಿಮಗೆ ಫೇವ್ರೇಟ್ ಇತ್ತಂದ್ರೆ ಫೇವ್ರೇಟ್ ಇದ್ದಿದ್ದು ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಭಾರಿ ಆಗಿರ್ತೈತಿ. ಆಮೇಲೆ ಪ್ರೋಟೀನಿಷಿಯಸ್ಸು ಹೌದು, ಅದಕ್ಕೆ ಚಲೋ ಬರ್ತದೆ ಟೇಸ್ಟ್. ನೀವು ಒಮ್ಮೆ ಟ್ರೈ ಮಾಡಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ಹೆಂಗೆ ಬಂತು ಅಂತಂತ ಹೇಳಿ ಮೆನ್ಷನ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಟ್ರೈ ಮಾಡಿ ನೋಡಿ ಹೇಳ್ರಿ. ಓಕೆ. ನೆಕ್ಸ್ಟ್ ಸಂಜೆಗೆ ದೀಪ ಅದು ಹಚ್ಚಿ ಚಾ ಅದು ಕುಡಿದ್ವಿ. ಶಿವಾಂಶಿಗೆ ಅಂದ್ರೆ ನನ್ನ ಮಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂತಂತ ಹೇಳಿ ಇದು ರಾಗಿಲೇ ಮಾಡಿದ್ದ ಚಾಕೋಸನ್ನು ಅದನ್ನ ಹಾಕ್ಕೊಟ್ಟಿದ್ದೆ. ಅದು ಅವ್ನಿಗೆ ಭಾಳ ಇಷ್ಟ, ಫೇವ್ರೇಟ್ ಅವ್ನಿಗೆ ಭಾಳ ಇಷ್ಟಪಟ್ಟು ತಿಂತಾನು. ನೀವೆಲ್ಲರೂ ಕೇಳಿರ್ಬೋದು ಪ್ಲಮ್ ಅಂತ ಹೇಳಿ. ಇವಿಲ್ಲಿ ಮನಿದಾಗನ ಗ್ರೋ ಮಾಡ್ತಾರೆ. ನಮ್ಮ ಹಸ್ಬೆಂಡಿನ ಆಫೀಸ್ನಾಗ ಒಬ್ರು ಕಲೀಗ ಅವ್ರು ಬ್ಯಾಕ್ ಯಾರ್ಡ್ದಾಗ ಗ್ರೋ ಮಾಡಿದ್ರಂತ ತಂದಿದ್ರಂತ ಆಫೀಸಿಗೆ. ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಯಾರ. ಮಸ್ತ್ ಅಂದ್ರೆ ಮಸ್ತ್ ಅದಾವೆ, ಭಾಳ ಸ್ವೀಟ್ ಅದಾವೆ ತಿನ್ನಕ್ಕೆ. ನನಗಂತೂ ಭಾಳ ಚಲೋ ಅನ್ನಿಸ್ತು. ಇವಂತರೂ ಗ್ರೀನ್ ಆ್ಯಪಲ್ಲು ಅವ್ರು ಹೋಮ್ ಗ್ರೋನ್ ಆಗಿದ್ದಿದ್ದು ಅವ್ರ ಮನಿದಾಗನ ಅದನ್ನು ಶೇರ್ ಮಾಡ್ಯಾರ ಇವ್ರ ಜೊತೆ. ಚಲೋ ಅದಾವೆ, ಮಸ್ತ್ ಅದಾವೆ ಪ್ಲಮ್. ಈವ್ನಿಂಗ್ ನಾನು ಸ್ವಲ್ಪ ಹಿಂಗೆ ವಾಕಿಂಗ್ ಮತ್ತು ಎಕ್ಸಸೈಸ್ ಅದು ಮಾಡ್ತಿರ್ತೇನೆ. ಇದು ನಿಮಗೂ ಮೋಟಿವೇಶನ್ ಸಿಗಲಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸಾವಿ ಅಕ್ಕಿ ನಾನು ಸ್ಟೋರ್ದಾಗಿಂದ ತೊಗೊಂಬಂದಿದ್ದೆ ಇಂಡಿಯಾದಿಂದನ. ಸೊ ಇದು ಭಾಳ ಫೈಬ್ರಸ್ ಇರ್ತೈತಿ, ಆಮೇಲೆ ಡೈಜೆಷನಿಗೆಲ್ಲ ತುಂಬ ಹೆಲ್ಪ್ ಆಗ್ತೈತಿ ಅಂಥೇಳಿ ನಾನು ಇದನ್ನು ಮಾಡಿರ್ತೇನೆ. ಒಮ್ಮೆ ಮನಾನು ಮಾಡಿರ್ತೇನೆ, ಒಮ್ಮೆ ಇದನ್ನು ಮಾಡಿರ್ತೇನೆ. ನಾವೆಲ್ಲರೂ ಭಾಳ ಇಷ್ಟಪಟ್ಟು ತಿಂತೇವೆ. ಶಿವಾಂಶಿಗೂ ಭಾಳ ಇಷ್ಟ ಇದನ್ನು. ಸೊ ಇದನ್ನು ಮೊದಲು ನೀರಾಗ ತೊಳೆದು ಆಮೇಲೆ ನೀರಾಗ ಹೆಂಗೆ ಅಕ್ಕಿ ಅನ್ನ ಹೆಂಗೆ ಮಾಡ್ತೀವಿ ಅದೇ ಟೈಪನ್ನು ಸೇಮ್ ಮಾಡೋದು. ಮೇಲೆ ಒಂದು ಸ್ವಲ್ಪ ನೊರಿ ಬರ್ತೈತಿ, ಅದನ್ನು ತೆಗಿಬೇಕು. ಅದ್ರ ಚಲೋ ಅಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಹಿಂಗೆ ಕುದಿಸಿದ ಮೇಲೆನ ತಿನ್ನಬೇಕು. ರೊಟ್ಟಿಗೆ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಕಲಿಸಿ ರೊಟ್ಟಿನೂ ಮಾಡಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೀನಿ. ಹಂಗೆ ಒಂಥರ ಸ್ಮಾಲ್ ವೀಡಿಯೋ, ನಿಮಗೂ ಮೋಟಿವೇಶನ್ ಸಿಗಲಿ ಅಂತ ಹೇಳಿ. ಅಲ್ಲಿ ಸ್ವಲ್ಪ ಶೇಂಗಾ ಚಟ್ನಿ ಮಾಡೋದಿತ್ತು. ಖಾಲಿಯಾಗಿದ್ದರಿಂದ ನಾನು ಸ್ವಲ್ಪ ರೀಸ್ಟಾಕ್ ಮಾಡೋಣ ಅಂಥೇಳಿ ಶೇಂಗಾ ಚಟ್ನಿ ಮಾಡಿದೆ. ಆಮೇಲೆ ನೆಕ್ಸ್ಟ್ ಇದು ಶೇಂಗಾ ಸಾರು ಹೆಂಗೆ ಮಾಡೋದು ಅಂತಂದ್ರೆ, ಇದಕ್ಕೆಲ್ಲ ನಿಂಗೆ ತೋರಿಸಿದ್ರೊಳಗೆ ಮೆನ್ಷನ್ ಮಾಡಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸಿ ಮಾಡಿ ಒಂಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಅಂತಂದ್ರೆ ಅದೇನು ಹಳಕ್ಕೆ ಉಳಿಬಾರ್ದು, ಎಲ್ಲ ಫೈನ್ ಪೇಸ್ಟ್ ಮಾಡಿ ಆಮೇಲೆ ಒಗ್ಗರಣೆ ಹಾಕಿ ಅದು ಕುದಿ ಬರಬೇಕು. 1 ಕುದಿ ಅಥವಾ 2 ಕುದಿ ಬರೋ ಮಟ್ಟ ಕುದಿಸಿ ನಾರ್ಮಲ್ ಸಾರು ಹೆಂಗೆ ಮಾಡ್ತೀವಿ ಆ ಟೈಪ್ ಮಾಡಿ, ಉಪ್ಪು ಖಾರ ಅಂತೂ ಮೊದಲು ಹಾಕಿರ್ತೇವೆ ಅದರೊಳಗೆಲ್ಲ. ಅದನ್ನು ಕುದಿಸಿ ಇದನ್ನು ಮಾಡಬೇಕು. ಎಲ್ಲರಿಗೂ ಶುಭ ಮುಂಜಾನೆ. ಇದು ಮಾರನೇ ದಿನದ ವ್ಲಾಗ್. ಇದ್ರೊಳಗೆ ನಮ್ಮ ಹೋಮ್ ಗ್ರೌಂಡ್ ಬೀಟ್ರೂಟ್ನ ನಾವು ಹಾರ್ವೆಸ್ಟ್ ಮಾಡಾಕತ್ತಿದ್ವಿ. ಭಾಳ ಮಸ್ತ್ ಬಂದೈತಿ. ಹೋದ ಸತಿ ಹಾರ್ವೆಸ್ಟ್ ಮಾಡಿದ್ವಿ, ಅದು ವಿಡಿಯೋ ನಾನು ಹಾಕೇನಿ. ಅದಷ್ಟು ರೆಡ್ ಬಂದಿದ್ದಿಲ್ಲ, ಇದು ಮಸ್ತ್ ರೆಡ್ ಬಂದೈತಿ. ಲೀವ್ಸು ಮಸ್ತ್ ರೆಡ್ ಅದಾವು. ಅದನ್ನ ಸೊಪ್ಪೆಲ್ಲ ಅಂದರೆ ಇದನ್ನು ಸೊಪ್ಪು ಜೊತೆ ನಾನು ಪಲ್ಯ ಮಾಡಿದ್ದೆ. ಸೊಪ್ಪನ್ನು ಯಾಕೋ ನ್ಯೂಟ್ರಿಷಸ್ ಅಂತ ಅಂತಾರು. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ, ಕಟ್ ಮಾಡಿ ಒಗ್ಯೋದು ಬೇಡ. ಹೆಂಗೂ ಪೂರ ಬಲ್ತಿರಲಿಲ್ಲ. ಸೊ ಅದನ್ನು ತೊಗೊಂಡು ಮಾಡಿದೆ. ಚಲೋ ಆಗಿತ್ತು, ಪಲ್ಯ ಮಾತ್ರ ಮಸ್ತಾಗಿತ್ತು. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡಾಕತ್ತೇನೆ. ಬೀಟ್ರೂಟ್ ನೋಡ್ರಿ ಮಸ್ತ್ ಕಲರ್ ಐತಿ. ಹೆಂಗೆ ಬಂದೈತಿ ಅಂತಂದ್ರೆ ಕೈ ಒಳಗಿನ ಕಲರನ್ನು ಹೋಗಲಿಲ್ಲ. ಅದಷ್ಟು ತೋರ್ಸಾತೀನಿ ನಿಮ್ಗೆ. ಕಲರ್ ಅಂತೂ ಮಸ್ತ್ ಬಂದಿತ್ತು, ಪಲ್ಯನೂ ಚಲೋ ಆಗಿತ್ತು. ಸೊ ಅದಕ್ಕೆ ಏನೇನು ಹಾಕಿನಿ ಅಂದರೆ ಸೊಪ್ಪನ್ನು ಹಾಕಿದ್ದೆ, ಗಡ್ಡೆನೂ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿದೆ ಮೊದಲು. ಆಮೇಲೆ ಸ್ವಲ್ಪ ಪಾಲಕ್ ಉಳಿದಿತ್ತು, ಇದ್ರ ಜೊತೆ ಸೊಪ್ಪು ಜೊತೆನೇ ಎರಡೂ ಮಿಕ್ಸ್ ಮಾಡಿ ಆಮೇಲೆಲ್ಲ ಏನೇನು ಸಾಮಾನು ಹಾಕ್ತೀವಲ್ಲ ಪಲ್ಯಕ್ಕೆ ಆ ರೀತಿ ಹಾಕಿ ಸಾಲ್ಟ್, ಖಾರ, ಉಪ್ಪು ಎಲ್ಲ ಹಾಕಿ ತಾಳಿಸಿ ಒಂದು ಸ್ವಲ್ಪ ಹೊತ್ತು ಹಿಂಗೆ ಮುಚ್ಚಿಟ್ಟು ಆಮೇಲೆ ಒಂದು ಪಲ್ಯ ರೆಡಿ ಆಯಿತು. ರಾಗಿ ಅಂಬ್ಲಿ ಮಾಡೋದು ಹೆಂಗಂತ ತೋರ್ಸೇನಿ. ನಾವು ನಾರ್ತ್ ಕರ್ನಾಟಕದವ್ರು ರಾಗಿ ಅಂಬ್ಲಿ ಭಾಳ ಇಷ್ಟಪಟ್ಟು ಕುಡಿತೀವಿ. ಸೌತ್ ಕರ್ನಾಟಕದಾಗ ಮೋಸ್ಟ್ಲಿ ರಾಗಿ ಮುದ್ದೆ ಮಾಡ್ತಾರೆ. ನಾವು ಹಿಂಗೆ ರಾಗಿ ಅಂಬ್ಲಿ ಅದು ಮಾಡ್ಕೊಂಡು ಕುಡ್ದಿರ್ತೀವಿ. ಅದು ಬೇಸಿಗೆ ಕಾಲದಾಗ ಅಂತಂದ್ರೆ ಭಾಳ ಚಲೋ ಅದು. ಆಮೇಲೆ ಕ್ಯಾಲ್ಶಿಯಮ್ನು ಸಿಗ್ತೈತಿ ಇದರಿಂದ. ಸೊ ಅದನ್ನು ಮೊದಲೊಂದು ಸ್ವಲ್ಪ ಹೊತ್ತು ನೆನೆಯಾಕೆ ಇಟ್ಟಿರ್ತೇನೆ. ಹಿಟ್ಟು ನೆನೆಯಾಕಿಟ್ಟು ಆಮೇಲೆ ಕುದಿಸಿ ನೀರನ್ನ ಕುದಿಸಿ ಮಾಡಿರ್ತೇನೆ. ಒಂದು ಸ್ವಲ್ಪ ಬೇಕಂದ್ರೆ ನೀವು ಬೆಳ್ಳುಳ್ಳಿ ಹಾಕ್ಕೋಬೋದು, ಅದು ಚಲೋ ಅನ್ನಿಸ್ತೈತಿ. ಅದನ್ನ ತೋರ್ಸೇನಿ ಇಲ್ಲಿ. ಇದು ಚೆನ್ನಾಗಿ ಕಾಳು ಸಾರು ಮಾಡೋದೇನು ಹಾಕಿಲ್ಲ ವಿಡಿಯೋ. ಆಮೇಲೆ ಮಧ್ಯಾಹ್ನದ್ದು ಆಗಿತ್ತು, ಪೂಜೆ ಎಲ್ಲ ಮಾಡಿ ಎಲ್ಲರೂ ಕೂಡಿ ಊಟ ಮಾಡಿದ್ವಿ. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.